ಲೇಡೀಸ್ ಅಂಡ್ ಜೆಂಟಲ್ಮೆನ್, ಭಾರತ ದೇಶದಲ್ಲಿ ಮತ್ತೊಮ್ಮೆ ಲಾಕ್ಡೌನ್ ಅನ್ನುವ ಸಂಕಷ್ಟ ಏನಾದರೂ ಶುರುವಾಗುತ್ತಾ? ಮಾನ್ಯ ನರೇಂದ್ರ ಮೋದಿಯವರು ಸಂಸತ್ನಲ್ಲಿ ಹೇಳಿರುವಂತಹ ಹೇಳಿಕೆ ಕುತೂಹಲ ತರೋದಲ್ಲದೆ ಆತಂಕಕ್ಕೆ ಕಾರಣವಾಗಿದ್ದಾದರೂ ಯಾಕೆ ಹಾಗಾದರೆ? ಮತ್ತೆ ಲಾಕ್ಡೌನ್ ಆಗಲಿಕ್ಕೆ ಕಾರಣ ಏನು? ಪೆಟ್ರೋಲ್ ಡೀಸೆಲ್ ಕೊರತೆಯಿಂದ ಲಾಕ್ಡೌನ್ ಅನ್ನುವಂಥ ವಾತಾವರಣ ನಿರ್ಮಾಣವಾಗುತ್ತಾ? ಅಕ್ಷರಶಃ ಲಾಕ್ಡೌನ್ ಮತ್ತೆ ಶುರುವಾಗುತ್ತಾ? ಈ ಕುರಿತ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ ಅನ್ನು ಕೊಡ್ತೀನಿ. ಬಿಗ್ ಸ್ಟೋರಿ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನಾನು ಹೇಮಂತ್. हम कोरोना के समय भी एकजुटता से ऐसी चुनौतियों का सामना कर चुके हैं. अब हमें फिर से उसी तरह तैयार रहने की आवश्यकता है. ಎಸ್ ವೀಕ್ಷಕರೇ, ಕೋವಿಡ್ ಸೆಕೆಂಡ್ ವೇವ್ ಅಂತ ಹೇಳಿ 2019ರಿಂದ 2022ರವರೆಗೂ ಕೂಡ ಕೋವಿಡ್ ಸಂಕಷ್ಟದಲ್ಲಿ ಇಡೀ ದೇಶವೇ ನರಳಿದ್ದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಅಪಾರ ಪ್ರಮಾಣದ ಸಾವು ನೋವುಗಳು ಉಂಟಾಗಿತ್ತು. ಆಡಳಿತ ವ್ಯವಸ್ಥೆ ಕುಸಿದಿತ್ತು. ಅಕ್ಷರಶಃ ಇಡೀ ದೇಶ ಸ್ತಬ್ಧವಾಗಿತ್ತು. ಒಂದು ಹೊತ್ತಿನ ಊಟಕ್ಕೂ ಪರದಾಡುವಂಥ ಪರಿಸ್ಥಿತಿ ಉಂಟಾಗಿತ್ತು. ಅಂತಹದೇ ವ್ಯವಸ್ಥೆ ಮತ್ತೆ ಬರುತ್ತಾ? ಅಂತಹದೇ ಆತಂಕ ಮತ್ತೆ ಶುರುವಾಗುತ್ತಾ? ಅಂತಹದೇ ಒಂದು ವಾತಾವರಣಕ್ಕೆ ಮತ್ತೆ ದೇಶ ಸಜ್ಜಾಗಬೇಕಿದೆಯಾ? ಈ ಪ್ರಶ್ನೆಗಳು ಯಾಕೆ ಮೂಡ್ತಿದ್ದಾವೆ ಅಂದರೆ, ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸಂಸತ್ನಲ್ಲಿ ಹೇಳಿರುವಂತಹ ಒಂದು ಹೇಳಿಕೆ. ಕೋವಿಡ್ನಂಥ ಸಂಕಷ್ಟವನ್ನು ಎದುರಿಸಿರುವ ಭಾರತ ಎದುರಿಸಿದ್ದೀವಿ ಸರಿಯಾಗಿ, ಈಗ ಮತ್ತೆ ಅದೇ ರೀತಿಯ ವಾತಾವರಣಕ್ಕೆ ನಾವು ಸಜ್ಜಾಗಬೇಕಿದೆ ಅಂತ ಹೇಳಿದ್ದಾರೆ. ಹಾಗಾದರೆ ದೇಶದಲ್ಲಿ ಮತ್ತೆ ಸಂಕಷ್ಟ ಅಂದರೆ ಲಾಕ್ಡೌನ್ ಅನ್ನುವಂಥದ್ದು ಏನಾದರೂ ಶುರುವಾಗುತ್ತಾ? ಆ ಶಬ್ದಗಳು ಕೇಳೋಕ್ಕೆ ಭಯ ಅನಿಸುತ್ತೆ. ವ್ಯಾಕ್ಸಿನ್, ಕ್ವಾರಂಟೈನ್, ಐಸೋಲೇಷನ್, PPE ಕಿಟ್, ಸ್ಯಾನಿಟೈಸರ್, ಈ ರೀತಿಯ ಶಬ್ದಗಳು ಎಂಥ ನಿದ್ರೆಯಲ್ಲಿದ್ದವ್ರನ್ನು ಕೂಡ ಬಡಿದೆಬ್ಬಿಸುವಂಥ ಶಬ್ದಗಳು. ಅದೇ ರೀತಿಯ ವಾತಾವರಣ ಮತ್ತೆ ಬರುತ್ತಾ? ಕಾರಣ ಏನು ಹಾಗಾದರೆ? ಮತ್ತೆ ಲಾಕ್ಡೌನ್ ಅನ್ನುವಂಥ ಶಬ್ದವನ್ನು ಪ್ರಧಾನಿಯವರು ಯಾಕೆ ಯೂಸ್ ಮಾಡಿದರು ಅನ್ನೋದನ್ನು ನೋಡೋದಾದ್ರೆ ವೀಕ್ಷಕ, ದೇಶದಲ್ಲಿ ಇಸ್ರೇಲ್ ಮತ್ತು ಅಮೆರಿಕ ಜೊತೆಗೂಡಿ ಇರಾನ್ ವಿರುದ್ಧ ಏನು ದಾಳಿಯನ್ನು ಮಾಡ್ತಾ ಇತ್ತು, ಯುದ್ಧವನ್ನು ಮಾಡ್ತಾ ಇತ್ತು. ಆ ಯುದ್ಧದ ಪರಿಣಾಮ ಹಾರ್ಮೋಜ್ ಜಲಸಂಧಿ ಕ್ಲೋಸ್ ಆಗಿತ್ತಲ್ಲ. ಪೆಟ್ರೋಲ್ ಮತ್ತು ಡೀಸೆಲ್ ಸಂಗ್ರಹ, ಪೂರೈಕೆ ವ್ಯತ್ಯಯವಾಗುತ್ತೆ. ಪೆಟ್ರೋಲ್ ಡೀಸೆಲ್ ಸಿಗಲಿಲ್ಲ ಅಂದರೆ ವಾಹನಗಳು ಸ್ತಬ್ಧವಾಗ್ತವೆ. ವಾಹನಗಳು ಸ್ತಬ್ಧವಾದರೆ ದೇಶದಲ್ಲಿ ಲಾಕ್ಡೌನ್ ರೀತಿಯ ಪರಿಸ್ಥಿತಿ ಬರುತ್ತೆ ಅನ್ನುವ ಅರ್ಥದಲ್ಲಿ ಮೋದಿಯವರೇನಾದರೂ ಹೇಳಿದ್ರ? ಪೂರಕವಾಗಿ ಹಲವು ಪೆಟ್ರೋಲ್ ಬಂಕ್ಗಳಲ್ಲಿ ಈಗ ಪೆಟ್ರೋಲ್ ಡೀಸೆಲ್ ಸಿಗ್ತಾ ಇಲ್ಲ. ನೋ ಸ್ಟಾಕ್ ಬೋರ್ಡ್ ಕಾಣ್ತಾ ಇದೆ. ಯಾಕೆ ಹಾಗಾದರೆ ಪೆಟ್ರೋಲ್ ಮತ್ತು ಡೀಸೆಲ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗ್ತಾ ಇದೆ? ಯಾಕೆ ಬೇಕಾದಷ್ಟು ಪ್ರಮಾಣದ ಸಂಗ್ರಹ ಆಗ್ತಾ ಇಲ್ಲ? ಪೆಟ್ರೋಲ್ ಮತ್ತು ಡೀಸೆಲ್ನಲ್ಲಿ ಇಷ್ಟರವರೆಗೂ ಸಂಗ್ರಹವನ್ನು ಮಾಡಬಹುದು ಅನ್ನುವ ಒಂದು ನಿಯಮ ಇತ್ತಲ್ಲ, ಆ ಪ್ರಕಾರ ಯಾಕೆ ಸಂಗ್ರಹವನ್ನು ಮಾಡಲಿಲ್ಲ? ಈ ಸಂಗ್ರಹ ಆಗದೇ ಇರೋದಕ್ಕೆ ಯಾವ ಸರ್ಕಾರ ಕಾರಣ? ಇಷ್ಟೆಲ್ಲ ಪ್ರಶ್ನೆಗಳ ನಡುವೆ ಲಾಕ್ಡೌನ್ ಅನ್ನುವಂಥ ಶಬ್ದವನ್ನು, ಕೋವಿಡ್ ಅನ್ನುವಂಥ ಶಬ್ದವನ್ನು ಯಾಕೆ ನರೇಂದ್ರ ಮೋದಿಯವರು ಉಪಯೋಗಿಸಿದರು? ಅಷ್ಟಕ್ಕೂ ಪೆಟ್ರೋಲ್ ಡೀಸೆಲ್ ಕೊರತೆಯಾದರೆ ಲಾಕ್ಡೌನ್ ಯಾಕಾಗತ್ತೆ? ಈ ರೀತಿಯ ಹಲವು ಪ್ರಶ್ನೆಗಳಿಗೆ ಉತ್ತರಗಳು ಸಿಗ್ತಾ ಇಲ್ಲ. ಜನ ಮೋದಿಯವರು ಹೇಳಿದ ನಂತರ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ಚಿಂತಾಕ್ರಾಂತರಾಗಿದ್ದಾರೆ. ಮತ್ತೇನಾದರೂ ಗಂಟೆ ಬಾರಿಸ್ಬೇಕಾ, ಜಾಗಟೆ ಬಾರಿಸ್ಬೇಕಾ, ಅಥವಾ ತಟ್ಟೆಗಳನ್ನು ಬಡಿಬೇಕಾ ಅಂತ ಯೋಚನೆ ಮಾಡ್ತಿದ್ದಾರೆ. ಮನೆ ಎದುರು ದೀಪಗಳನ್ನು ಹಚ್ಚಬೇಕಾ ಅನ್ನೋ ಥರದ್ದೇನಾದರೂ ಯೋಚನೆ ಮಾಡ್ತಿದ್ದಾರೆ. ಹಾಗಾದರೆ ಯಾಕೆ ಮೋದಿಯವರು ಈ ರೀತಿಯ ಮಾತನ್ನು ಹೇಳಿದರು ಅನ್ನೋದನ್ನು ಸರ್ಕಾರ ಅಥವಾ BJP ಸ್ಪಷ್ಟನೆ ನೀಡುತ್ತಾ? ಕಾದು ನೋಡಬೇಕಿದೆ. ಇದಾಗಿತ್ತು ಬಿಗ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ TV.